ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ತಾವೆಲ್ಲ ನನ್ನ ಡಿಜಿಟಲ್ ವಾಹಿನಿಯನ್ನು ನೋಡ್ತಾ ಇದ್ದೀರಿ. ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೀರಿ, ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀರಿ. ನನ್ನ ವಿಶ್ಲೇಷಣೆ ಬಗ್ಗೆ ನಿಮಗೆ ಏನು ಅನಿಸುತ್ತೋ ಅದನ್ನು ಹೇಳ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ನಾನು ತಮಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಹಾಗೆಯೇ ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಹಾಯ ಮಾಡಿ. ಇಂಡಿಪೆಂಡೆಂಟ್ ಜರ್ನಲಿಸಮ್, ಸ್ವತಂತ್ರ ಪತ್ರಿಕೋದ್ಯಮ ಈ ದೇಶದಲ್ಲಿ ನಾಶ ಆಗ್ತಾ ಇದೆ. ಎಲ್ಲವೂ ಕೂಡ ಬಟ್ಟಂಗಿ ಪತ್ರಿಕೋದ್ಯಮ, ಗೋಧಿ ಮೀಡಿಯಾ. ಈ ನಡುವೆ ನಮ್ಮಂಥವರ ಧ್ವನಿಯನ್ನು ಉಳಿಸಬೇಕಾದ್ದು ತಾವೇ. ನನ್ನ ಧ್ವನಿಯನ್ನು ಉಳಿಸುವುದಕ್ಕೆ ತಾವು ಯತ್ನ ಮಾಡ್ತಿದ್ದೀರಿ. ಅದಕ್ಕೆ ಕೃತಜ್ಞತೆಯನ್ನು ಬಿಟ್ಟು ನಾನೇನು ಮಾಡಲಿ? ತಮಗೆ ತುಂಬ ಹೃದಯದ ಕೃತಜ್ಞತೆಗಳು. ಇವತ್ತು ನಾನು ಒಂದು ಬಹುಮುಖ್ಯವಾದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದು ಜಮೀರ್ ಅಹ್ಮದ್ ಖಾನ್ ಅವರ ಬಗ್ಗೆ. ನನಗೆ ಅವರ ವೈಯಕ್ತಿಕ ಪರಿಚಯ ಏನಿಲ್ಲ, ಗೊತ್ತು ಅಷ್ಟೇ. ಆದರೆ ಅವರು ಇತ್ತೀಚಿನ ತಿಂಗಳುಗಳಲ್ಲಿ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡ್ತಿದ್ದಾರೆ. ಸೊ ಅವರ ಫೇಸ್ಬುಕ್ ಪೇಜ್ನಲ್ಲಿ ಈ ಬಗ್ಗೆ ವಿವರಗಳು ಬರ್ತಾನೆ ಇರ್ತವೆ. ಕಷ್ಟದಲ್ಲಿದ್ದವರಿಗೆ ಅವರು ಸಹಾಯ ಮಾಡ್ತಾರೆ, ಹಣ ಕೊಡ್ತಾರೆ, ಇನ್ನೊಂದು ಮಾಡ್ತಾರೆ. ಅದನ್ನು ಗಮನಿಸಿದ್ವಿ. ಒಬ್ಬ ಜನಪ್ರತಿನಿಧಿಯಾದವನು ಜನರ ನಡುವೆ ಇರುವ ರೀತಿ, ಅದು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾದ್ದು. ಅದು ಕೂಡ ಜಾತಿ ಧರ್ಮವನ್ನು ನೋಡದೆ ಅವರು ಎಲ್ಲರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಇಂಥವರು ಅಪರೂಪ. ಇನ್ನು ಅವರ ಮೇಲಿರುವ ಆರೋಪಗಳು ಇಡಿ ಅದ್ರ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಇವತ್ತು ಸ್ವತಂತ್ರವಾದ ರಾಷ್ಟ್ರೀಯ ಏಜೆನ್ಸಿಗಳೇನಿವೆ ಅವಿಲ್ಲ. ರಾಜಕೀಯ ಕಾರಣಕ್ಕಾಗಿ ನಡೀತಾ ಸತ್ಯನೂ ಇರ್ಬೋದು. ಆದ್ದರಿಂದ ಆ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅವರು ಈಗ ಕೆಲವು ದಿನಗಳಿಂದ ನೀಡುತ್ತಿರುವ ಹೇಳಿಕೆಗಳೇನಿವೆ ಅದು ವಿವಾದವನ್ನು ಸೃಷ್ಟಿಸಿದೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ಆಂತರಿಕ ತುಮಲವನ್ನು ಹೆಚ್ಚಿಸಿದೆ. ಈ ಸಂಬಂಧದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಬೇಕು ಅಂತ ಅವರು ಹೇಳಿದ ಹೇಳಿಕೆ ಏನಿದೆ ಅದು ಕಾಂಗ್ರೆಸ್ ಪಕ್ಷದ ಮೂಲ ನಿವಾಸಿಗಳಿಗೆ ಇಷ್ಟ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ದೂರ ಹೋಯಿತು. ನಿನ್ನೆ ಸುರ್ಜೇವಾಲಾ ಅವರು, ಅವರು ಕರ್ನಾಟಕದ ಉಸ್ತುವಾರಿ, ಅವರೊಂದು ನೋಟಿಸನ್ನು ಜಮೀರ್ ಅಹ್ಮದ್ ಖಾನ್ ಅವರಿಗೆ ನೀಡಿದರು. ಅದು ಎಚ್ಚರಿಕೆಯ ನೋಟಿಸು. ನೀವು ಈ ರೀತಿ ಮಾತನಾಡಕೂಡದು ಅನ್ನೋದು ಬಹಳ ಸ್ಪಷ್ಟವಾಗಿ ಆ ನೋಟಿಸ್ನಲ್ಲಿದೆ. ಆ ನೋಟಿಸಿನ ಕಾಪಿಯನ್ನು KPCC ಅಧ್ಯಕ್ಷರಿಗೆ, ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಿಗೆ ಹಾಗೂ ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿರುವ ರೆಹಮಾನ್ ಖಾನ್ ಅವರಿಗೆ ಕಳಿಸಲಾಗಿದೆ. ಅಂದರೆ ಆ ಒಂದು ನೋಟಿಸನ್ನು ನೋಡಿದರೆ ಆ ನೋಟಿಸ್ನಲ್ಲಿ ಬಹಳ ಗಂಭೀರವಾಗಿ ಕೆಲವು ಮಾತುಗಳನ್ನ ಹೇಳಲಾಗಿದೆ. ಈ ರೀತಿ ಮಾತನಾಡಬೇಡಿ ಅಂತ. ಯಾಕೆಂದರೆ ಶಾಸಕಾಂಗ ಪಕ್ಷದ ಸಭೆ ಈ ಚುನಾವಣೆ ಮುಗಿದ ಮೇಲೆ ಅದು ನಾಯಕನನ್ನು ಆಯ್ಕೆ ಮಾಡುತ್ತೆ. ಆಮೇಲೆ ನಾವು ತೀರ್ಮಾನ ತೆಗೆದುತೀವಿ, ಈ ಬಗ್ಗೆ ಮಾತನಾಡ್ಬೋದು. ಸೊ ಇವತ್ತು ಬೆಳಗ್ಗೆ ದಾವಣಗೆರೆಯಲ್ಲಿದ್ದ ಜಮೀರ್ ಅಹ್ಮದ್ ಖಾನ್ ಮೊದಲು ಮಾತಾಡಿರಲಿಲ್ಲ, ಆದರೆ ನಂತರ ಅವರು ಮಾತನಾಡಿದರು. ತಾವು ಈ ಹಿಂದೆ ಹೇಳಿದ ಮಾತುಗಳೇನಿವೆ ಅದನ್ನು ಅವರು ಪುನರುಚ್ಚರಿಸಿದರು. ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆದರೆ ಮುಸ್ಲಿಂ ಸಮುದಾಯಕ್ಕೆ ಅವರು ಏನೇನು ಮಾಡ್ತಾರೆ ಅಂತ ವಿವರಿಸ್ತಾ ಹೋದರು. 5,000 ಕೋಟಿ ಕೊಡ್ತಾರೆ ಅಂತ ಅಂದರು. ಅದೇ ರೀತಿ ವಕ್ಫ್ ಏನಿದೆ ಆ ವಕ್ಫ್ ಆಸ್ತಿಗಳಲ್ಲಿ ಮನೆ ಕಟ್ಟಿಕೊಡೋದಕ್ಕೆ ಹೇಳಿದ್ದಾರೆ. ಸೊ ಮುಸ್ಲಿಮರ ಪರವಾಗಿ ಕರ್ನಾಟಕದಲ್ಲಿರುವ ಏಕೈಕ ನಾಯಕ ಅಂತ ಅಂದರೆ ಅವರು ಸಿದ್ದರಾಮಯ್ಯನವರು ಅಂತ ಇವತ್ತು ಅವರು ಹೇಳಿದರು. ಹಾಗಿದ್ರೆ ಈ ನೋಟಿಸಿನ ವಿಚಾರ ಏನು? ನೋಟಿಸ್ ಅವ್ರಿಗೆ ತಲುಪಿಲ್ವಾ? ಸೊ ಅವರು ಹೇಳಿದ ಪ್ರಕಾರ ಅವರು ನೋಟಿಸ್ ತಲುಪಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಮಾಧ್ಯಮದಲ್ಲಿ ನೋಡಿದ್ದೇನೆ ನಾನು, ನನಗೆ ತಲುಪಿಲ್ಲ ಅನ್ನೋ ಮಾತನ್ನು ಹೇಳಿದರು. ಅಂದರೆ ಮಾಧ್ಯಮದಲ್ಲಿ ನೋಡಿದರೂ ಕೂಡ ಅವರು ಮಾತಾಡುವುದನ್ನು ಮುಂದುವರಿಸಿದ್ದಾರೆ ಅನ್ನೋದೇ. ಸೊ ಬೆಂಗಳೂರಲ್ಲಿ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ವರದಿಗಾರರು ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯನವರು ಹೇಳಿದ್ರು, ನನಗೆ ಗೊತ್ತಿಲ್ಲ, ನಾನು ಇದ್ರ ಬಗ್ಗೆ ಹೆಚ್ಚು ಮಾತನಾಡ್ತಾರೆ, ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ಅಂದರೆ ಈ ನೋಟಿಸ್ ಏನಿದೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನೀಡಿರುವ ನೋಟಿಸು
ಸಿದ್ದರಾಮಯ್ಯ ಅವರ ದೃಷ್ಟಿಯಲ್ಲಿ ಮತ್ತು ಜಮೀರ್ ಅಹಮದ್ ಖಾನ್ ದೃಷ್ಟಿಯಲ್ಲಿ ಅದು ಅವರಿಗೆ ತಲುಪಿಲ್ಲ. ಮಾಧ್ಯಮದಲ್ಲಿ ಮಾತ್ರ ಅವರು ನೋಡಿದ್ದಾರೆ. ಆದರೆ ಇಲ್ಲಿ ಕೆಲವು ಬಹುಮುಖ್ಯವಾದ ಪ್ರಶ್ನೆಗಳಿವೆ. ಒಂದು ನೋಟಿಸ್ ಕೊಟ್ಟಿದ್ದು ಸರಿನಾ ತಪ್ಪ ಅನ್ನೋದು ಒಂದು ಪ್ರಶ್ನೆ. ಅದಕ್ಕಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಹೇಳ್ತಾನೆ ಇದ್ದಾರೆ, ಜಮೀರ್ ಅವರ ಮೇಲೆ ಕ್ರಮ ಕೈಗೊಂಡ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಶವಾಗುತ್ತೆ, ಕಾಂಗ್ರೆಸ್ ಉದ್ಧಾರ ಆಗಲ್ಲ, ಈ ರೀತಿಯ ಅಟ್ಯಾಕ್ಗಳು ನಡೀತಾ ಇದೆ. ಸೊ ಸರಿ ತಪ್ಪು ಅನ್ನೋದು ಒಂದಾದರೆ, ಹಾಗಿದ್ರೆ ನೋಟಿಸ್ ಬಂದಿದೆ ಅಂತ ಗೊತ್ತಾದ ಮೇಲೆ ಯಾಕೆ ಜಮೀರ್ ಅವರು ಮಾತನಾಡೋದನ್ನು ನಿಲ್ಲಿಸಿಲ್ಲ? ಅವರಿಗಿರುವ ಧೈರ್ಯ ಯಾವುದು? ಅವರ ಸ್ಟ್ರೆಂತ್ ಯಾವುದು? ಅವರು ನೋಟಿಸ್ ಬಂದಿದೆ ಅನ್ನೋದು ಕರ್ನಾಟಕದಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದ್ದ ಮೇಲೂ ಕೂಡ ಅವರು ದಾವಣಗೆರೆಯಲ್ಲಿ ಮತ್ತೆ ಅದೇ ತಮ್ಮ ಮಾತುಗಳನ್ನು ಪುನರುಚ್ಚರಿಸಿದ್ದು ಯಾಕೆ? ಈ ನಡುವೆ ಹಲವು ಬೆಳವಣಿಗೆಗಳಾಗಿದ್ದು, ಅವರು ಮೊದಲು ಹೇಳಿಕೆ ನೀಡಿದ ಮೇಲೆ KPCC ಅಧ್ಯಕ್ಷ ಶಿವಕುಮಾರ್ ಅವರಿಗೆ ಬಹಳ ಸಿಟ್ಟು ಬಂದಿತ್ತು. ಅವರು ಯಾರು ಈ ಜಮೀರ್ ಅನ್ನೋ ರೀತಿ ಮಾತನಾಡಿದರು. ಸೊ ಅದಾದ ಮೇಲೆ ಸಂಜೆ ಏನಿದೆ, ಜಮೀರ್ ಅಹಮದ್ ಖಾನ್ರ ಮನವೊಲಿಸುವ ಅಥವಾ ಅವರ ಮನಸ್ಸನ್ನು ಬದಲಿಸುವ ಯತ್ನಗಳು ನಡೆದು ಅಂತ ಹೇಳಲಾಗ್ತಾ ಇದೆ. ಚಲುವರಾಯ ಸ್ವಾಮಿಯವರು ದೂರವಾಣಿಯಲ್ಲಿ ಮಾತನಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಒಳಗಡೆ ಈ ಎಲ್ಲ ಘಟನೆಗಳು ನಡೀತಾ ಇದೆ. ಅದಾದ ಮೇಲೆ ಸುರ್ಜಿವಾಲ್ ನೋಟಿಸ್ ಬಂದ ಮೇಲೆ ಈ ಚರ್ಚೆ ನಿಲ್ಲುತ್ತೆ ಅಂತ ಭಾವಿಸಲಾಗಿತ್ತು, ಆದರೆ ನಿಂತಿಲ್ಲ. ಅಂದರೆ ಹೈಕಮಾಂಡ್ ಅಷ್ಟು ದುರ್ಬಲವಾಗಿದೆಯಾ? ಹೈಕಮಾಂಡ್ ಮಾತನ್ನ ಕೇಳಲಾರದ ಪರಿಸ್ಥಿತಿ ರಾಜ್ಯಗಳಲ್ಲಿ ಇದೆಯಾ? ಇದು ಕೂಡ ಪ್ರಶ್ನೆ. ಈ ರೀತಿ ಕಾಂಗ್ರೆಸ್ ಯಾವತ್ತೂ ಇರಲೇ ಇಲ್ಲ. ಕಾಂಗ್ರೆಸ್ ವರಿಷ್ಠರು ಒಂದು ಹೇಳಿಕೆ ಕೊಟ್ಟರೆ ಅದನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಂಥ ಪಕ್ಷ ಅದು ಇವತ್ತು ಆ ಶಕ್ತಿಯನ್ನು ಕಳೆದುಕೊಂಡಿದೆ. ಅಂದರೆ ರಾಜ್ಯ ಘಟಕದಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸುವುದರಲ್ಲಾಗಲಿ ಹತ್ತಿಕ್ಕುವುದರಲ್ಲಾಗಲಿ ಕಾಂಗ್ರೆಸ್ ವರಿಷ್ಠರು ವಿಫಲರಾಗಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಬಹುಮುಖ್ಯವಾದ ಸಮಸ್ಯೆ. ಸೊ ಕಾಂಗ್ರೆಸ್ ವರಿಷ್ಠರು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿತ್ತು ಬಹಳ ಸ್ಪಷ್ಟವಾಗಿ. ಅವರಿಗೆ ಒಂದು ಸಿದ್ದರಾಮಯ್ಯನವರನ್ನ ಬಿಟ್ಟು ಇಲೆಕ್ಷನ್ ಗೆಲ್ಲುವ ಸ್ಥಿತಿಯಲ್ಲಿ ಅವರಿಲ್ಲ. ಯಾರೂ ಅನುಮಾನ ಪಡಲೇಬೇಕಾಗಿಲ್ಲ. ಸೊ ಸಂಘಟನೆ ಮಾಡುವುದಕ್ಕೆ DK ಶಿವಕುಮಾರ್ ಬೇಕು. ಅವರಲ್ಲಿ ಎಲ್ಲ ರೀತಿಯ ಬಲ ಇದೆ. ಪಕ್ಷದ ಸಂಘಟನೆ, ಹಣ ಖರ್ಚು ಮಾಡುವಂಥದ್ದು, ಪಕ್ಷಕ್ಕೆ ಒಂದು ಜೀವ ತುಂಬುವಂಥ ಕೆಲಸ, ಇದನ್ನು DK ಶಿವಕುಮಾರ್ ಮಾಡಬಹುದು, ಮಾಡಿ ತೋರಿಸಿದ್ದಾರೆ. ಆದರೆ ಕರ್ನಾಟಕದ ಒಳಗಡೆ ಜನನಾಯಕರು ಅಂತ ಅನ್ನಬಹುದಾದರೆ ಕಾಂಗ್ರೆಸ್ನಲ್ಲಿ ಅದು ಸಿದ್ದರಾಮಯ್ಯ ಅನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕೆ ಸಿದ್ದರಾಮಯ್ಯನವರು ಇಂಥ ಸಿಚುವೇಶನ್ನಲ್ಲೂ ಕೂಡ ಜಮೀರ್ ಅವರಿಗೆ ಒಂದು ಮಾತನ್ನು, ಬುದ್ಧಿ ಮಾತನ್ನು ಯಾಕೆ ಹೇಳಲ್ಲ? ಈ ರೀತಿ ಮಾತನಾಡಬೇಡಪ್ಪ ಅಂತ ಹೇಳಿ ಒಂದು ಮಾತು ಹೇಳಿದರೆ ಜಮೀರ್ ಮಾತಾಡ್ತಿರ್ಲಿಲ್ಲ. ಪ್ರಾಯಶಃ ನಿನ್ನೆ ನೋಟಿಸ್ ಬಂದ ಮೇಲೆ ಸಿದ್ದರಾಮಯ್ಯ ಮತ್ತು ಜಮೀರ್ ನಡುವೆ ಯಾವುದಾದ್ರೂ ಮಾತುಕತೆ ನಡೆದಿದೆಯಾ, ಚರ್ಚೆ ನಡೆದಿದೆಯಾ ನನಗೆ ಗೊತ್ತಿಲ್ಲ. ಚರ್ಚೆ ನಡೆಯುತ್ತೆ ರಾಜಕಾರಣದಲ್ಲಿ. ಅಂಥ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿರ್ಬೋದು ಜಮೀರ್ ಅವರಿಗೆ? ಜಮೀರ್ ಅದನ್ನು ಹೇಗೆ ಸ್ವೀಕರಿಸಿರ್ಬೋದು? ಯಾಕೆಂದರೆ ಇಡೀ ಘಟನೆಯನ್ನು ಒಂದು ಒಕ್ಕಲಿಗರ ಮೇಲೆ ನಡೆಯುವ ದಾಳಿ ಅನ್ನುವ ರೀತಿಯಲ್ಲಿ ಪ್ರತಿಬಿಂಬಿಸುವ ಯತ್ನಗಳು ಕೂಡ ನಡೆಯಿತು. ಜಮೀರ್ ಮೇಲೆ ನಡೆಯುವ ದಾಳಿ ಏನಿದೆ ಅದು ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯನವರ ಮೇಲೆ ನಡೆಯುವ ದಾಳಿಯಾಗಿದೆ, ಅನುಮಾನನೇ ಬೇಕಾಗಿಲ್ಲ. ಸೊ ಒಕ್ಕಲಿಗರ ಮತ ಮತ್ತು ಮನಸ್ಸು ಮತ್ತು ಮತ ಅದನ್ನು ಬೇರೆಡೆಗೆ ತಿರುಗಿಸುವ ಯತ್ನ ಏನಿದೆ ಅದು ಈ ಘಟನೆಯಿಂದ ಮಾಡಲಾಯಿತು. ಹಾಗೆ ನೋಡಿದರೆ ಅವರು ಒಕ್ಕಲಿಗರ ಮೇಲೆ ಜಮೀರ್ ಏನೋ ಅಂತಹ ಬೇಸರ ಪಡೋ, ಸಿಟ್ಟು ಮಾಡ್ಕೊಳ್ಳೋ ರೀತಿ ಏನು ಮಾತಾಡಿರಲಿಲ್ಲ. ಬಹಳ ಸರಳವಾಗಿ ಹೇಳಿದರು. ಆದರೆ ಅದಕ್ಕೆ ಜಾತಿ ಬಣ್ಣವನ್ನು ಕೊಡುವ ಯತ್ನ BJP ಇಂದ ನಡೀತು. ಕಾಂಗ್ರೆಸ್ ಒಳಗಡೆ ಯಾರು ಸಿದ್ದರಾಮಯ್ಯನವರ ವಿರೋಧಿಗಳಿದ್ದಾರೋ ಅವರು ಇದನ್ನು ಬಳಸಿಕೊಂಡಿರು. ಮೊದಲಿಂದ ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯ
ಅಷ್ಟಾಗಿ ಸಿದ್ದರಾಮಯ್ಯನವ್ರನ್ನ ಇಷ್ಟಪಡಲ್ಲ. ಮೊದಲನೇದಾಗಿ ಲಿಂಗಾಯತರು ಅದು ಪ್ರತ್ಯೇಕ ಧರ್ಮದ ವಿಚಾರ ಬಂದ ಸಂದರ್ಭದಲ್ಲಿ ಅದನ್ನು BJP ಬೇರೆ ರೀತಿ ಬಳಸ್ಕೊಳ್ತು. ಸಿದ್ದರಾಮಯ್ಯನವ್ರನ್ನ ಲಿಂಗಾಯತ ವಿರೋಧಿ ಅನ್ನುವ ಹಣೆಪಟ್ಟಿ ಹಚ್ಚುವ ಯತ್ನ ನಡೆಯಿತು. ಸೊ ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರ ಕುಟುಂಬ ಏನಿದೆ ಅದರ ನಡುವಿನ ಭಿನ್ನಾಭಿಪ್ರಾಯ ಮತ್ತೊಂದು ಇನ್ನೊಂದು ಏನಿದೆ, ಅದರಿಂದಾಗಿ ಒಕ್ಕಲಿಗರಲ್ಲೂ ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಅಂಥ ಪ್ರೀತಿ ಇಲ್ಲ. ಇಂಥ ಸನ್ನಿವೇಶದಲ್ಲಿ ಒಕ್ಕಲಿಗರ ಮತ ಬ್ಯಾಂಕ್ ಏನಿದೆ ಅದನ್ನು ಮತ್ತಷ್ಟು ದೂರಗೊಳಿಸುವ ಯತ್ನಗಳು ನಡೀತಾ ಹೋಯಿತು. ಹಾಗಿದ್ರೆ ಯಾಕೆ ಕಾಂಗ್ರೆಸ್ ಹೊರಗಡೆ BJP ಹಾಗೂ JDS ಹಾಗೇನೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವ ಮೂಲ ನಿವಾಸಿಗಳು ಸಿದ್ದರಾಮಯ್ಯನವ್ರನ್ನ ಯಾಕೆ ಅಷ್ಟು ವಿರೋಧಿಸ್ತಾರೆ? ಅವರು ವಿರೋಧಿಸುವುದಕ್ಕೆ ಕಾರಣಗಳಿಲ್ಲ. ಸಿದ್ದರಾಮಯ್ಯನವರ ಮೇಲೆ ದಾಳಿ ನಡೆಸುವುದಕ್ಕೆ ವಿಷಯಗಳ ಹುಡುಕಾಟದಲ್ಲಿರ್ತಾರೆ ಇವರು. ಯಾವುದೋ ಒಂದು ವಿಚಾರ ಸಿಕ್ಕ ತಕ್ಷಣ ತಕ್ಕಂತ ಹಿಡ್ಕೊಬಿಟ್ಟು ಆಯ್ತು ಮಾರೋ ಗೋಲಿ ಹೊಡೆದು ಬಲಗಿಸುವಂತ, ಅದು ಬಹುಮುಖ್ಯವಾಗಿ ಸಿದ್ದರಾಮಯ್ಯನವರ ಮೇಲೆ ಇವರಿಗೆ ಇರುವ ಸಿಟ್ಟು, ಅದರ ಜೊತೆಗಿನ ಭಯವೂ ಕಾರಣ. ಪ್ರತಿಯೊಬ್ಬ ರಾಜಕೀಯ ವಿಶ್ಲೇಷಕರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವುದಿದ್ದರೆ ಸಿದ್ದರಾಮಯ್ಯನವರ ಪಾತ್ರ ಬಹುಮುಖ್ಯವಾದದ್ದು. ಅಂದರೆ ಸಿದ್ದರಾಮಯ್ಯನವರ ಇಮೇಜನ್ನು ನಾಶಪಡಿಸ್ತಾ ಅವರನ್ನು ನೀವು ಹತ್ತಿಕ್ಕಿದ್ರೆ ಕಾಂಗ್ರೆಸ್ ಹತ್ತಿಕ್ಕಲ್ಪಡುತ್ತೆ, ಕಾಂಗ್ರೆಸ್ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಇದು ಗೊತ್ತು. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಮಾತನಾಡಿದ ತಕ್ಷಣ ಈಶ್ವರಪ್ಪ, CT ರವಿ ಅವರೆಲ್ಲ ಮೈ ಮೇಲೆ ಬೀಳ್ತಾರೆ. ಹಾಗೆಯೇ ಹಿರಿಯ ನಾಯಕರು, ಇವನ್ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯನವ್ರ ಮೇಲೆ ಮಾತಿನ ದಾಳಿ ನಡೆಸೋದಕ್ಕೆ ಕಾಯ್ತಿರ್ತಾರೆ. ಅಂದರೆ ಅವರ ಗುರಿ ಬಹಳ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದೆ, ನಾವು ಈಗ ಟಾರ್ಗೆಟ್ ಮಾಡಬೇಕಾದ್ದು ಸಿದ್ದರಾಮಯ್ಯನವ್ರನ್ನ ದುರ್ಬಲಗೊಳಿಸುವ ಮೂಲಕ ಮಾತ್ರ BJP ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನುವುದು BJP ಲೆಕ್ಕಾಚಾರ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನೋದು BJP ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಈ ಒಂದು ಜಮೀರ್ ಪ್ರಕರಣ ಏನಿದೆ, ಹಾಗೆ ನೋಡಿದರೆ ಹೀಗೆ ಹೇಳಿದ್ದ ವ್ಯಕ್ತಿ ಜಮೀರ್ ಮೊದಲೇ ಅವರು ಮಾತನಾಡುವ ದಾಟಿ ಸ್ವಲ್ಪ ವಿಭಿನ್ನವಾದದ್ದು, ಹೆಚ್ಚು ರಾಟ್ ಕಾಣ್ತಾರೆ. ಈಸ್ ನಾಟ್ ಅಂದರೆ ಒಂಥರ ಎಕ್ಸ್ಪೀರಿಯನ್ಸ್ಡ್ ಪೊಲಿಟಿಷಿಯನ್ ಅಂತೆ ಮಾತನಾಡಲ್ಲ ಅವರು ತಮಗೇನು ಅನಿಸುತ್ತೋ ಅವ್ರು ಹಾಡೋದು ಮಲಗಿಸ್ಬಿಡ್ತಾರೆ. ಮಾರದ್ದು ತುಕುಡ ಹೊಡೆದು ಮಲಗಿಸ್ಬಿಟ್ಟಿರ್ತಾರೆ. ಸೊ ಆದರೆ ಈ ಸಂದರ್ಭದಲ್ಲಿ ಅವರು ಬೇರೆಯವರ ಜೊತೆ ಮಾತನಾಡದೆ ತಕ್ಷಣ ನೀಡಿದ ಪ್ರತಿಕ್ರಿಯೆ ಅಂತಲೂ ಅನಿಸಲ್ಲ ನನಗೆ. ಇದೊಂದು ಬಿಗ್ಗರ್ ಆದ ಒಂದು ಗೇಮ್ ಪ್ಲಾನ್ನ ಭಾಗ ಅಂತ ಅನಿಸುತ್ತೆ. ಈಗ ಅವರು ಬೆಂಗಳೂರಿನಿಂದ ಹೊರಬಿದ್ದಿದ್ದಾರೆ. ನಿಮ್ಗೆ ಗಮನಿಸ್ತಾರೆ, ಕರ್ನಾಟಕದ ಎಲ್ಲೆಡೆ ಅವರು ತಿರುಗಾಟ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಮುಸ್ಲಿಮರ ಜೊತೆ ಮಾತನಾಡ್ತಿದ್ದಾರೆ, ಸ್ವಾಮಿಗಳನ್ನು ನೋಡ್ತಿದ್ದಾರೆ. ಯಾವುದೋ ಒಬ್ಬ ಸ್ವಾಮೀಜಿ ಜಮೀರ್ ಅಹಮದ್ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಆಗುತ್ತಾರೆ ಅನ್ನೋ ಆಶೀರ್ವಾದವನ್ನು ಕೊಟ್ಟಾಗಿದೆ. ಅಂದರೆ ಅವರು ಮುಸ್ಲಿಂ ನಾಯಕತ್ವ ಏನಿದೆ ಅದೊಂದು ವ್ಯಾಕ್ಯೂಮ್ ಇದೆ ಕರ್ನಾಟಕದಲ್ಲಿ. BJPಯಲ್ಲಿ ಬಿಡಿ ಮುಸ್ಲಿಂ ನಾಯಕತ್ವ ಇರೋಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕತ್ವದ ಕೊರತೆ ಇದೆ. JDSನಲ್ಲಿ ಮುಸ್ಲಿಂ ನಾಯಕರು ಇದ್ದಾರೆ, ಆದರೆ ಅವರಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಒಂದು ಅವಕಾಶ ಇದ್ದಂತೆ ಕಾಣಲ್ಲ. ಇಬ್ರಾಹಿಂ ಓಡಾಡ್ತಿದ್ದಾರೆ, ಆದರೂ ಕೂಡ ಅವರು ಮುಸ್ಲಿಂ ನಾಯಕರಾಗಿ ಪರಿವರ್ತಿತವಾಗುವ ಲಕ್ಷ್ಯ ಕಡಿಮೆ. ಉಳಿದಂತೆ ಕೆಲವರು ಇದ್ದಾರೆ, ಸಣ್ಣ ಪುಟ್ಟವರು ವರ್ಕೌಟ್ ಆಗಲ್ಲ. ಸೊ ಈ ಒಂದು ವ್ಯಾಕ್ಯೂಮ್ ಏನಿದೆ, ಈ ವ್ಯಾಕ್ಯೂಮನ್ನು ತುಂಬುವುದಕ್ಕಾಗಿ ಜಮೀರ್ ಯತ್ನ ನಡೆಸಿದ್ದಾರೆ. ಲೈಮ್ಲೈಟಿಗೆ ಬರುವುದಕ್ಕಾಗಿ ಇಂತಹ ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಅವರನ್ನು ಹೊಗಳುತ್ತಾ ಸಿದ್ದರಾಮಯ್ಯನವರು ಮುಸ್ಲಿಮರ ಸಲುವಾಗಿ ಕೆಲಸ ಮಾಡಿದ ಏಕೈಕ ನಾಯಕ ಅಂತ ಪ್ರತಿಬಿಂಬಿಸುವ ಒಂದು ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಅನುಮಾನ ಇಲ್ಲ, ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ನಿಜ. ಅದನ್ನು ಹೈಲೈಟ್ ಮಾಡ್ತಾರೆ, ಮುಸ್ಲಿಮರನ್ನು ಒಗ್ಗೂಡಿಸುವ ಯತ್ನವನ್ನು ಮಾಡ್ತಿದ್ದಾರೆ. ಇನ್ನು ಇವತ್ತಿನ ಘಟನೆಗೆ ಬರೋಣ. ಇದಕ್ಕೆ DK ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದು,
ಎಸ್, ಯಾರ್ಯಾರ ಪಕ್ಷಕ್ಕೆ ಆಘಾತ ಉಂಟು ಮಾಡುವ ಇಂಥ ಹೇಳಿಕೆಗಳನ್ನು ನೀಡುತ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಸಿದ್ದರಾಮಯ್ಯ ಅಷ್ಟು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಅದು ಅವ್ರ ಕ್ಯಾರೆಕ್ಟರ್ ನಾವೊಂದು ಮೂಲಭೂತ ಇದು. ಅದು ಅವರಿಗೆ ಯಾವುದನ್ನು ಗಂಭೀರವಾಗಿ ಪರಿಗಣಿಸ್ಬೇಕೋ ಯಾವುದು ಗಂಭೀರವಾಗಿ ಪರಿಗಣಿಸ್ಕೊಡೋದು ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಆ ಕಾರಣಕ್ಕೆ ಏನು ಹೇಳಿಬಿಡ್ರಿ ಅಂತ ಹೇಳ್ಬಿಟ್ಟು ಅದನ್ನ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಸರಿಯಾಗಿ ನನಗೆ ಗೊತ್ತಿಲ್ಲಪ್ಪ, ನೋಟಿಸ್ ನೋಡಲಿಲ್ಲ, ಆ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಯದಂತೆ ಅವರ ಪ್ರತಿಕ್ರಿಯೆಯನ್ನು ನೀಡಿಬಿಟ್ರು. ಸೊ ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ ಅದು ಈಗ ಶಕ್ತಿಗುಂದಿದೆ ಅನ್ನೋದು ಬಹಳ ಮೊದಲು ಮುಖ್ಯವಾದ ಪ್ರಶ್ನೆ. ಈ ಶಕ್ತಿ ಯಾರು ಗುಂತಾರೆ, ಯಾರು ದುರ್ಬಲರಾಗಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ನಡೆಯುತ್ತೆ. ನಮ್ಮಲ್ಲಿ ಒಂದು ಮಲೆನಾಡಿನಲ್ಲಿ ಒಂದು ಮಾತಿದೆ, ಮೆತ್ತಗಿದ್ದರೆ ಒಂದು ಗುದ್ಲಿ ಹೆಚ್ಚಾಗಿ ಅಂತ. ಅಂದರೆ ಮಣ್ಣು ಮೆತ್ತಗಾಗಿದ್ದರೆ ಅಲ್ಲಿ ಜಾಸ್ತಿ ಆಗಿರ್ಬೋದು. ಸೊ ಈಗ ಕಾಂಗ್ರೆಸ್ ಹೈಕಮಾಂಡ್ ಮೆತ್ತಗಾಗಿದೆ, ಎಲ್ಲರೂ ಗುದ್ಲಿ ಹಿಡ್ಕೊಂಡು ನಿಂತಿದ್ದಾರೆ. ಸೊ ಇಲ್ಲಿಯವರೆಗೆ ಏನು ಪ್ರಾದೇಶಿಕ ನಾಯಕತ್ವವನ್ನು ಕಾಂಗ್ರೆಸ್ ಹತ್ತಿಕ್ತಾ ಬಂತು, ಈಗ ಪ್ರಾದೇಶಿಕ ನಾಯಕರುಗಳು ಎದೆಯೊಪ್ಪಿಸಿ ನಿಲ್ಲುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಳ್ಳೆಯದೋ ಕೆಟ್ಟದೋ ಅನ್ನೋದು ನಾನು ಮುಂದೆ ಯಾವತ್ತೂ ವಿಶ್ಲೇಷಣೆ ಮಾಡ್ತೀನಿ. ಒಟ್ಟಾರೆಯಾಗಿ ಜಮೀರ್ ಅಹ್ಮದ್ ಖಾನ್ ಅವರನ್ನ ಬಾಯಿ ಮುಚ್ಚಿಸುವಲ್ಲಿ ಕಾಂಗ್ರೆಸ್ ವರಿಷ್ಠರು ವಿಫಲರಾಗಿದ್ದಾರೆ. ಅದು ಯಾಕೆ? ಆ ಪ್ರಶ್ನೆಯನ್ನು ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನನ್ನನ್ನು ನಾನು ಕೇಳ್ಕೊತೀನಿ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿಯನ್ನು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಧ್ವನಿಗೆ ನೀವು ಧ್ವನಿಯಾಗಿ ನನ್ನ ಜೊತೆಗೆ ನಿಲ್ಲಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಮಾಡುವ ಮೂಲಕ ಜನರಿಗೆ ಸತ್ಯವನ್ನು ತಿಳಿಸುವ ಕೆಲಸವನ್ನು ಮಾಡೋಣ ಅಂಥೇಳಿ ಇವತ್ತಿನ ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.